ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನಿವತ್ತು ನನ್ನ ಚಾನಲ್ನಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಪ್ಪಟ ಮಂಡ್ಯ ಸ್ಟೈಲ್ನಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಇದಕ್ಕೆ ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಲವಂಗ, ಚಕ್ಕೆ, ಹುರುಗಡಲೆ ಜೊತೆಗೆ ಒಣಮೆಣಸಿನಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಮಟನ್ ಸಾಂಬಾರು ಪುಡಿ. ನಾವು ಮಂಡ್ಯ ಕಡೆ ನಮ್ಮ ಬೇಳೆ ಸಾಂಬಾರಿಗೆ ಹಾಗೆ ನಾನ್ ವೆಜ್ ಸಾಂಬಾರಿಗೆ ಅಂತಲೇ ಸಪ್ರೇಟಾಗೆ ಸಾಂಬಾರು ಪುಡಿನ ಮಾಡಿಟ್ಕೊತೀವಿ. ಸೊ ನಾನು ಅದರಲ್ಲಿ ಈಗ ಮಟನ್ ಸಾರು ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಇವಾಗ ನಾನು ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರುಬ್ಕೊಳ್ಳೋಣ. ಮೊದಲಿಗೆ ಕಾಯಿ ಪೀಸಸ್ ಆಗಿರೋದ್ರಿಂದ ಅದನ್ನು ಫಸ್ಟು ತರಿಯಾಗಿ ರುಬ್ಕೋತೀನಿ. ನಂತರ ನಾನು ಆವಾಗಲೇ ಹೇಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಟೊಮ್ಯಾಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಗೆ ಹುರುಗಡಲೆ. ಸೊ ಇಷ್ಟನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀರನ್ನು ಸಹ ಸೇರಿಸ್ಕೊಂಡು ಮೊದಲಿಗೆ ಮುಚ್ಚಳನ ಮುಚ್ಚಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಈಗ ಇದನ್ನು ರುಬ್ಬಾಗಿದೆ. ಸ್ವಲ್ಪ ತರಿಯಾಗಿ ರುಬ್ಬಿದ ನಂತರ ನಾನು ಮಟನ್ ಸಾಂಬಾರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಸಾಂಬಾರು ಪೌಡರ್ ಹಾಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಕೊಂಡಾಗಿದೆ. ಈಗ ನಾನು ಆಲ್ರೆಡಿ ಮೊಳಕೆ ಕಾಳು ಕಟ್ಟಿದ್ದೆ, ಹೆಸರು ಕಾಳು, ಬಟಾಣಿ ಎಲ್ಲನೂ ಸೇರಿಸಿ ಮೊಳಕೆ ಕಾಳನ್ನ ಕಟ್ಟಿದ್ದೆ. ನೀವು ನೋಡ್ತಿರ್ಬೋದು. ಹುರುಳಿಕಾಳು ಕೂಡ ತೊಗೊಂಡಿದ್ದೀನಿ, ಕಡಲೆಕಾಳು ಕೂಡ ತೊಗೊಂಡಿದ್ದೀನಿ. ಸೊ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ, ಒಗ್ಗರಣೆಗೆ ಕರಿಬೇವು, ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಆವಾಗಲೇ ತೊಳೆದಿಟ್ಕೊಂಡಂತಹ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳು ಹಾಕ್ಕೊಂಡು ಒಂದು 5ರಿಂದ 7 ನಿಮಿಷ ಒಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಮತ್ತು ಈರುಳ್ಳಿ ಜೊತೆ. ಸೊ ಕಾಳು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಈಗ ಕಾಳು ಫ್ರೈ ಆಗಿದೆ. ಇದಕ್ಕೆ ನಾನು ಆವಾಗಲೇ ನುಣ್ಣಗೆ ರುಬ್ಕೊಂಡಂತಹ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆ ಆ್ಯಡ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನೀರು ಹಾಕಾಗಿದೆ. ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೆ ಬದನೆಕಾಯಿ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಯೋದಕ್ಕೆ ಬಿಡೋಣ. ಈಗ ಸಾಂಬಾರು ಕುದೀತಾ ಇದೆ. ನೀವು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರುಚಿ ಕೂಡ ಹಾಗೇ ಇರುತ್ತೆ. ನೀವು ಟೇಸ್ಟ್ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು.